ನಮಸ್ತೆ ಎಲ್ಲರಿಗೂ. ನಾನಿವತ್ತು ಯಾವುದೇ ಅಡುಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಬದಲಾಗಿ ನನ್ನ ಕೂದಲು ಆರೈಕೆಗೆ ಡೈಲಿ ರೂಟೀನಲ್ಲಿ ನಾನು ಯಾವ ಥರ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ, ನಮ್ಮ ಸುತ್ತಮುತ್ತ ಇರೋ ಪದಾರ್ಥಗಳನ್ನ ಸೇರಿಸಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಸಾಸಿವೆ ಮತ್ತು ಮೆಂತ್ಯ ಕಾಫಿ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗರಿಕೆ, ಆನಂತರ ಕರಿಬೇವು 1 ಬೌಲಷ್ಟು, ಆಮೇಲೆ ನೆಲ್ಲಿಕಾಯಿ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಬೌಲಷ್ಟು, ಆಮೇಲೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 10ರಿಂದ 15 ಇಂಚಷ್ಟು ಆಲೂವೆರನ ಕಟ್ ಮಾಡಿಟ್ಕೊಂಡಿದ್ದೀನಿ. ಆನಂತರ ಮೆಹಂದಿ ಸೊಪ್ಪು ಸ್ವಲ್ಪ ಒಂದು ದೊಡ್ಡ ಬೌಲಲ್ಲಿ ತಗೊಂಡಿದ್ದೀನಿ. ಆಮೇಲೆ ದಾಸವಾಳದ ಹೂವು ಮತ್ತು ಎಲೆ ಎರಡನ್ನೂ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಬೇರೆ ಎಣ್ಣೆಗಳನ್ನು ಸೇರಿಸ್ತಾ ಇದ್ದೀನಿ. ಅದೇನು ಅಂದರೆ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಅಂತ ಏನು ಕರಿತೀವಿ, ಅದನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಒಂದು 10ರಿಂದ 20 ml ಆಗುವಷ್ಟು ಸೇರಿಸ್ತೀನಿ. ಇದ್ರ ಜೊತೆಗೆ ಆಲ್ಮಂಡ್ ಆಯಿಲ್ ಅದು ಸ್ವಲ್ಪ ಇದೆ, ನಾನು ಪ್ರತಿ ಸಲ ಪ್ರಿಪೇರ್ ಮಾಡಬೇಕಾದ್ರೂ ಹಾಕಿದ್ದೆ, ಹಾಗಾಗಿ ಖಾಲಿ ಆಗಕ್ಕೆ ಬಂದಿದೆ. ಒಂದು 15ರಿಂದ 20 ml ಇರ್ಬೋದು, ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ 2 ಲೀಟರ್ ಕೊಬ್ಬರಿ ಎಣ್ಣೆ ನಾನು ತಗೊಂಡಿದ್ದೀನಿ. ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ನನಗೆ ಪ್ರಿಪೇರ್ ಮಾಡ್ಕೋಬೇಕಾದಾಗೆಲ್ಲ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತೀನಿ, ಆಫರಲ್ಲಿ ಆರ್ಡರ್ ಮಾಡ್ಕೊಂಡಿರ್ತೀನಿ. ಸೊ 2 ಲೀಟ್ರ್ ಫುಲ್ಲು ಎಲ್ಲ ಎಣ್ಣೆಗೂ ನಾನು ಇದನ್ನೆಲ್ಲ ಸೇರಿಸಿ ಕಾಯಿಸ್ಕೊಳ್ತಾ ಇದ್ದೀನಿ. ನಂತರ ಸಾಸಿವೆನ ಸೇರಿಸ್ತೀನಿ ಮತ್ತು ಮೆಂತ್ಯನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಹರಳೆಣ್ಣೆನೂ ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ. ಒಂದು 10ರಿಂದ 20 ml ಅಷ್ಟು ಸಾಕು. ಇದ್ರ ಜೊತೆಗೆ ಆಲ್ಮಂಡ್ ಆಯಿಲ್ ಒಂದು 20 ml ಅಷ್ಟು ಆಗಬೇಕು. ಇದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾನಿವಾಗ ಆಲೂವೆರಾ ಮತ್ತು ಈರುಳ್ಳಿನೂ ಸಹ ಸೇರಿಸ್ಕೊಳ್ತೀನಿ. ಹುಷಾರಾಗಿ ಹಾಕ್ಕೋಬೇಕು, ಎಣ್ಣೆ ಕಾದಿರುತ್ತೆ. ನಾನೇ ಸ್ವಲ್ಪ ಕೈಗೆ ಸಿಡಿಸ್ಕೊಂಡ್ಬಿಟ್ಟೆ. ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ದಾಸವಾಳದ ಎಲೆ ಮತ್ತು ಹೂವು ಇವೆಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹೆಚ್ಚಿಟ್ಟಿರುವಂತಹ ನೆಲ್ಲಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನೊರೆ ಎಲ್ಲ ಬರ್ತಾ ಇದೆ, ಸ್ವಲ್ಪ ಸಣ್ಣ ಉರಿನಲ್ಲೇ ಕಾಯಿಸ್ಕೊಬೇಕು. ಈಗ ನಾನು ಮೆಹಂದಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಆನಂತರ ಕರಿಬೇವು ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಗರಿಕೆನೂ ಸಹ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಎಣ್ಣೆ ನೊರೆ ಬರ್ತಾ ಇದೆ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಒಂದೇ ಸಲ ಉಕ್ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಫ್ರೈ ಆಗಬೇಕು ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ. ನೋಡಿ ಎಷ್ಟು ಫ್ರೈ ಆಗ್ತಾಯಿದೆ ಅಂತ. ಇದು ಟೈಮ್ ತಗೊಳುತ್ತೆ, ಒಂದು ಅರ್ಧ ಗಂಟೆ ಆದರೂ ಬೇಕು. ಸಣ್ಣ ಉರಿನಲ್ಲೇ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದು ಅರ್ಧ ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ ಇದು ಫುಲ್ ಫ್ರೈ ಆಗೋದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟೇ ಇದನ್ನು ದಪ್ಪ ಇರೋದನ್ನೆಲ್ಲ ಸಪ್ರೇಟ್ ತೆಕ್ಕೊಂಬಿಡ್ತೀನಿ ಫಸ್ಟೇ. ಆಮೇಲೆ ಚಿಕ್ಕ ಜಾಲದಲ್ಲಿ ಫುಲ್ ಎಣ್ಣೆನ ಶೋಧಿಸ್ಕೊಳ್ತೀನಿ. ನೋಡಿ, ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ. ನಾವು ಎಣ್ಣೆನ ಹಾಕಿದಾಗ ಸ್ಟಾರ್ಟಿಂಗು ಫುಲ್ ವೈಟ್ ಇತ್ತು, ಈಗ ಅದು ಕಂಪ್ಲೀಟ್ ಬ್ರೌನಿಷ್ ಕಲರ್ಗೆ ಬಂದಿದೆ. ಅದಕ್ಕೆ ಕಲರ್ ಕೊಡೋದೇ ಮೆಹಂದಿ ಸೊಪ್ಪು ಹಾಕಿದ್ರೆ ಕೂದಲು ಶೈನಿಂಗ್ ಕೊಡುತ್ತೆ. ನೀವು ಬಿಸಿಲಲ್ಲಿ ಹೋದರೆ ಮಿಂಚುತ್ತೆ ಕೂದಲು, ನಿಮಗೆ ಗೊತ್ತಾಗುತ್ತೆ. ಇದ್ರೆ ಎಣ್ಣೆ ಹಚ್ಚಿದ ಮೇಲೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ಫಸ್ಟ್ ಇದಕ್ಕೂ ಎಣ್ಣೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ವ್ಯತ್ಯಾಸ ನೀವೇ ನೋಡಬಹುದು. ಇವಾಗ ನಾನು ಇದನ್ನು ಸಪ್ರೇಟ್ ಒಂದು ಪಾತ್ರೆಗೆ ನೀಟಾಗಿ ಶೋಧಿಸಿಟ್ಕೊಂಡ್ಬಿಡ್ತೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು. ಒಂದು ನೈಟ್ ಹಂಗೆ ಬಿಟ್ಬಿಡ್ತೀನಿ ನಾನು ಇದನ್ನು. ಸದ್ಯಕ್ಕೆ ತುಂಬ ಸುಡ್ತಾ ಇದೆ, ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಬೆಳಗ್ಗೆ ಇದನ್ನು ನಾನು ಯಾವ ಬಾಟ್ಲಿಗೆ ಎಣ್ಣೆ ತಂದಿದ್ನೋ ಅದೇ ಬಾಟ್ಲಿಗೆ ಇದನ್ನು ಹಾಕಿಟ್ಬಿಡ್ತೀನಿ. ಮತ್ತು ಇದನ್ನು ಸಹ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ಸ್ವಲ್ಪ ಹಿಂಡಿದ್ರೆ ಇನ್ನೂ ಎಣ್ಣೆ ಸಿಗುತ್ತೆ, ಅದನ್ನು ಸಹ ಹಚ್ಕೊಳ್ಳಿ. ನಾನು ಒಂದು ನೈಟ್ ಹಾಗೆ ಇದನ್ನು ಬಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ನಾನು ಯಾವ ಬಾಟ್ಲಿನಲ್ಲಿ ಎಣ್ಣೆನ ಹಾಕಿದ್ದೆ ಅದೇ ಬಾಟ್ಲಿಗೆ ಇದನ್ನು ಶೋಧಿಸಿಟ್ಕೊಳ್ತಾ ಇದ್ದೀನಿ. ನನಗಿದು ಒಂದು 4ರಿಂದ 5 ತಿಂಗಳು ಬರುತ್ತೆ. ಸ್ವಲ್ಪ ತೆಳು ಇರೋ ಕೂದಲು ಇರೋ ಅಂಥವ್ರು ಆದರೆ ಒಂದು 6-7 ತಿಂಗಳು ಬರಬಹುದು. ನಾನು ಎಣ್ಣೆನ ವಾರಕ್ಕೆ 2 ದಿನ ಹಚ್ಚಿ ತಲೆ ಸ್ನಾನ ಮಾಡ್ತೀನಿ. ಅದು ಕೂದಲಿನ ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು, ಆವಾಗ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ ನೀಟಾಗಿ. ಈ ಎಣ್ಣೆನ ಹಚ್ಚೋದ್ರಿಂದ ಕೂದಲು ಉದುರೋದು ಸಹ ನಿಲ್ಲುತ್ತೆ, ಜೊತೆಗೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಹಾಗೆ ಒಳ್ಳೆ ಶೈನಿಂಗ್ ಕೂಡ ಸಿಗುತ್ತೆ. ನೀವು ನೆರಳಲ್ಲಿದ್ದರೆ ಗೊತ್ತಾಗಲ್ಲ, ಬಿಸಿಲಲ್ಲಿ ಹೋದರೆ ಕೂದಲು ಹೊಳೆಯುತ್ತೆ. ದಿಸ್ ಈಸ್ ಮೈ ಹೇರ್ ಸ್ಟೈಲ್. ನೋಡಿ, ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.